ಸ್ನೇಹಿತರೆ, ಭಾರತ ನ್ಯೂಜಿಲೆಂಡ್ ಏಕದಿನ ಸರಣಿಯಲ್ಲಿ ಇಂದು ಎಲ್ಲರ ಗಮನ ಸೆಳೆಯುತ್ತಿರುವ ಹೆಸರು ಒಂದೇ, ಯುವ ವೇಗದ ಬೌಲರ್ ಹರ್ಷಿತ್ ರಾಣಾ. ವಿಕೆಟ್ಗಳ ಸಂಖ್ಯೆಯಷ್ಟೇ ಅಲ್ಲ, ಅವರ ಬದುಕಿನ ಕಥೆಯೂ ಈಗ ದೇಶದ ಮನಸ್ಸನ್ನು ತಟ್ಟುತ್ತಿದೆ. ಇನ್ನು ಗಂಭೀರ್ ಅವರ ಚಹೇತ ಆಟಗಾರ ಅನ್ನೋ ಆರೋಪಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದರೂ ಹರ್ಷಿತ್ ರಾಣಾ ಮೈದಾನದಲ್ಲೇ ಉತ್ತರ ಕೊಟ್ಟಿದ್ದಾರೆ. ಆದರೆ ಈ ಯಶಸ್ಸು ಸುಲಭವಾಗಿ ಬಂದದ್ದಲ್ಲ. ಒಂದು ಕಾಲದಲ್ಲಿ ಅವರು ಯಾವುದೇ ತಂಡಕ್ಕೂ ಆಯ್ಕೆಯಾಗಿರಲಿಲ್ಲ. ಟ್ರಯಲ್ಗೆ ಹೋಗಿ ಹೆಸರು ಬರದೆ ಮನೆಗೆ ಹಿಂತಿರುಗಿ ಪ್ರತಿದಿನ ತಂದೆಯ ಮುಂದೆ ಕಣ್ಣೀರು ಸುರಿಸುತ್ತಿದ್ದ ಯುವಕನೇ ಇಂದಿನ ಟೀಂ ಇಂಡಿಯಾದ ನಂಬಿಕೆಯ ಬೌಲರ್. ಇನ್ನು ಪಾಡ್ಕಾಸ್ಟ್ನಲ್ಲಿ ಹರ್ಷಿತ್ ಹೇಳಿದ್ದು, 10 ವರ್ಷಗಳ ಕಾಲ ಏನೂ ಆಗಲಿಲ್ಲ, ಆದರೆ ತಂದೆಯ ಪ್ರೇರಣೆಯಿಂದ ನಾನು ಹೋರಾಟ ಬಿಡಲಿಲ್ಲ. 2025ರ ಫೆಬ್ರವರಿ 6ರಂದು ಓಡಿ ಡೆಬ್ಯೂ ಮಾಡಿದ ಅವರು ಕೇವಲ 13 ಪಂದ್ಯಗಳಲ್ಲಿ 23 ವಿಕೆಟ್ ಪಡೆದು ತಮ್ಮ ಸ್ಥಾನ ಪಕ್ಕಾ ಮಾಡಿಕೊಂಡಿದ್ದಾರೆ. ಇಂದೋರ್ನಲ್ಲಿ ಡೆವಾನ್ ಕಾನ್ವೆಯನ್ನು 3ನೇ ಬಾರಿ ಔಟ್ ಮಾಡಿ ಮತ್ತೆ ಸದ್ದು ಮಾಡಿದ್ದಾರೆ. ಇದು ಕೇವಲ ಕ್ರಿಕೆಟ್ ಕಥೆಯಲ್ಲ ಸ್ನೇಹಿತರೆ, ಇದು ಕಣ್ಣೀರಿನಿಂದ ಕನಸಿನವರೆಗಿನ ಹೋರಾಟದ ಕಥೆ. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.